ಅಕ್ಕ ಎಲ್ಲಿ? ಮಲಗಿದ್ದಾಳೆ. ಮಗುನ ಮಲಗಿಸ್ದೆ ಮಲಗ್ಬಿಟ್ಲಾ? ನಾಳೆಯಿಂದ ಬೆಳಿಗ್ಗೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಮಗುನ ನನ್ನ ಕೈ ಕೊಟ್ಟು ಮಲಗಿಬಿಟ್ಲು. ಮಗು ಎಷ್ಟೇ ಹತ್ರು ಕೇಳಿಸ್ದೆ ಹಾಗೆ ಮಲಗಿದ್ದಾಳೆ ನೋಡು. ಅಕ್ಕ ನಿಂತ್ಕೊ. ಎಲ್ಲಿಗೆ ಹೋಗ್ತಿದ್ಯಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅನ್ನೋ ಸೆನ್ಸ್ ಇಲ್ವಾ ನಿನ್ಗೆ? ಯಾವಾಗಿಂದ ಇದೆಲ್ಲ? ಸಿಂಧು, ಬೆಳಗ್ಗೆ ಸುಮ್ಮನೆ ನನ್ನ ಮೂಡ್ ಹಾಳು ಮಾಡ್ಬೇಡ. ನಾನು ತುಂಬಾ ಖುಷಿಯಾಗಿದ್ದೀನಿ. ಏನೋ ಮಾತಾಡಬೇಕು ಅನ್ಸುತ್ತೆ ನಿನಗೆ, ಆದ್ರೆ ಸದ್ಯಕ್ಕೆ ನನಗೆ ಮಾತಾಡಕ್ ಟೈಮ್ ಇಲ್ಲ. ಸರಿ, ನಾನು ಬಂದ ತಕ್ಷಣ ಮಾತಾಡೋಣ, ಓಕೆ? ಅಕ್ಕ, ಆರಾಮಾಗಿ ಕುತ್ಕೊಂಡು ಮಾತಾಡೋ ವಿಷಯ ಅಲ್ಲ ಕಣೆ ಇದು. ನೋಡ್ ಸಿಂಧು, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ದಯವಿಟ್ಟು ಅದನ್ನ ಬ್ರೇಕ್ ಮಾಡ್ಬೇಡ ಪ್ಲೀಸ್. ಸರಿ, ಹಾಗಾದ್ರೆ ನೀನ್ ಬಂದ್ಮೇಲೆ ಮಾತಾಡೋಣ. ಆದ್ರೆ ಈಗ ನಿನ್ ಜೊತೆ ಮಗುನು ಕರ್ಕೊಂಡು ಹೋಗು. ಮಗುನ್ ಕರ್ಕೊಂಡು ಹೋಗದಾ? ನಾನು ಹೋಗ್ತಾ ಇರೋದು ಡ್ರೈವಿಂಗ್ ಕ್ಲಾಸಿಗೆ. ಅಲ್ಲಿ ಮಗುನೆಲ್ಲ ಹೇಗ್ ಕರ್ಕೊಂಡು ಹೋಗಕ್ಕಾಗತ್ತೆ ಹೇಳು? ಅಕ್ಕ, ನೀನ್ ಡ್ರೈವಿಂಗ್ ಹೋಗ್ತಿರೋದು ನನಗೂ ಖುಷಿನೇ. ಆದ್ರೆ ಮಗುನ ಆದ್ರೆ ಆದ್ರೆ ಅನ್ನೋ ಪದಾನೇ ಹೇಳ್ತಿದೆ ನಿನಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು. ಅಕ್ಕ, ನೀನ್ ನನ್ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಕಣೆ. ನೀನ್ ಹೀಗೆ ಡ್ರೈವಿಂಗ್ ಕ್ಲಾಸು, ಸೋಷಿಯಲ್ ಮೀಟಿಂಗ್ ಅಂತ ಹೋಗ್ತಾ ಇದ್ರೆ ಮಗುನ ಯಾರ್ ನೋಡ್ಕೋತಾರೆ ಹೇಳು? ಇದ್ರಿಂದ ಮಗುಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಓ, ನನ್ ಮಗು ಚಿಕ್ಕಮ್ಮ, ನನ್ನ ಅಮ್ಮನಿಂದ ನನ್ ತೊಂದ್ರೆ ಆಗ್ತಿದೆ ಅಂತ ನಿನ್ನ ಹತ್ರ ಬಂದ್ ಹೇಳ್ತಿದ್ಯಾ? ಅಕ್ಕ, ತಮಾಷೆ ಮಾಡ್ಬೇಡ. ಮಗುಗೆ ಜ್ವರ ಬಂದಿದ್ ಕಾರಣ ಯಾಕೆ ಅಂತ ನಿನಗ್ ಗೊತ್ತಿಲ್ವಾ? ಮಗುಗೆ ಅಮ್ಮನ್ ಜೊತೆ ಇರೋ ವಯಸ್ಸು ಕಣೆ. ಮಗುಗೆ ಅಮ್ಮ ನೀನಾ ಅಥವಾ ನಾನಾ? ಅಕ್ಕ, ಯಾಕಿಷ್ಟೊಂದು ರೋಡಾಗಿ ಮಾತಾಡ್ತಿದ್ಯೆ? ನೋಡು, ಮಗುಗೆ ಒಳಗಡೆ ಆಗ್ತಿರೋ ಸಂಕಟನ ಹೇಳ್ಕೊಳ್ಳೋದಿಕ್ಕಾಗಲ್ಲ. ಅದನ್ನ ಅಮ್ಮನೇ ಅರ್ಥ ಮಾಡ್ಕೋಬೇಕು ತಾನೆ. ಹಾಗೆ ಯಾಕೆ ಅಳ್ತಿದೆ ಅಂತ ಬೇರೆಯವ್ರಿಗಿಂತ ನಿನಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ನಿನ್ನೆ ರಾತ್ರಿನೂ ಮಗು ಮಲ್ಕೋಬೇಕಾದ್ರೆ ಎಷ್ಟು ಅಳ್ತಿತ್ತು ಗೊತ್ತಾ? ಮಗು ಹತ್ರ ಸಮಾಧಾನ ಮಾಡೋದಕ್ಕೆ ಅಂತ ಅಥರ್ವ ಇದ್ದಾನೆ. ಅಥರ್ವ ನೋಡ್ಕೊಳ್ಳೋದಕ್ಕೂ ನೀನ್ ನೋಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ಲ.